ಕಳೆದ ಒಂದೆರಡು ವಾರಗಳಿಂದ ಈ ಚಿನ್ನದ ಬೆಲೆ ಏರೋದು ನೋಡಿದರೆ ನಿಜಕ್ಕೂ ನಮ್ಮಂಥ ಗೋಲ್ಡ್ ಪ್ರಿಯರಿಗೆ ಹಾರ್ಟ್ ಅಟ್ಯಾಕ್ ಆದಷ್ಟು ಶಾಕ್ ಆಗಿತ್ತು ಅಲ್ವಾ. ಅಬ್ಬಬ್ಬಾ, ಈ ರೇಟಲ್ಲಿ ನಮಗೆ ಚಿನ್ನ ಬೇಡಪ್ಪ ಅಂತ ಸುಮ್ಮನೆ ಕೂತಿದ್ದ ನಮಗೆ ಇವತ್ತು ಒಂದು ಚೂರು ಸಮಾಧಾನದ ವಿಷಯ ಸಿಕ್ಕಿದೆ. ಹೌದು ಸ್ನೇಹಿತರೆ, ಇವತ್ತು ಚಿನ್ನದ ಬೆಲೆ ಸಣ್ಣದಾಗಿ ಒಂದು ಇಳಿಕೆ ಕಂಡಿದೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಚಿನ್ನದ ಬೆಲೆ ಸ್ವಲ್ಪ ಇಳಿದ್ರೆ ಇತ್ತ ಬೆಳ್ಳಿ ಬೆಲೆಯಲ್ಲಿ ಸ್ವಲ್ಪ ಏರಿಕೆ ಕಂಡಿದೆ. ಅಂದರೆ ಬಂಗಾರ ತಗೋಬೇಕು ಅಂದ್ಕೊಂಡಿರೋರಿಗೆ ಇದು ಒಳ್ಳೆ ಟೈಮೇ, ಆದರೆ ಬೆಳ್ಳಿ ತಗೋಬೇಕು ಅಂದ್ಕೊಂಡಿರೋರಿಗೆ ಜೇಬಿಗೆ ಸ್ವಲ್ಪ ಕತ್ತರಿ ಬೀಳೋ ಹಾಗೆ ಕಾಣಿಸ್ತಿದೆ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನು ನೋಡ್ತೀವಿ ಅಂದರೆ 22 ಕ್ಯಾರೆಟ್, 24 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ, ಬೆಳ್ಳಿಯ ಬೆಲೆ, ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಬೆಲೆ ಮತ್ತು ಅಡಿಕೆಯ ಮಾರುಕಟ್ಟೆ ಬೆಲೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಚಿನ್ನದ ಬೆಲೆ ನೋಡೋದಾದರೆ 24 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 17,051 ರೂಪಾಯಿ ಆಗಿರುವಂಥದ್ದು. ನಿನ್ನೆಗೆ ಕಂಪೇರ್ ಮಾಡೋದಾದರೆ 250 ರೂಪಾಯಿ ಸಮಥಿಂಗ್ ಕಡಿಮೆ ಆಗಿರುವಂಥದ್ದು. ಅದೇ ರೀತಿ 10 ಗ್ರಾಮ್ಗೆ 1,70,510 ರೂಪಾಯಿ ಆಗಿರುವಂಥದ್ದು. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ 1 ಗ್ರಾಮ್ಗೆ 15,630, ಅದೇ ರೀತಿ 10 ಗ್ರಾಮ್ಗೆ 1,56,300 ರೂಪಾಯಿ ಆಗಿರುವಂಥದ್ದು. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 12,788, ಅದೇ ರೀತಿ 10 ಗ್ರಾಮ್ಗೆ 1,27,880 ರೂಪಾಯಿ ಆಗಿರುವಂಥದ್ದು. ಫ್ರೆಂಡ್ಸ್, ಇನ್ನು ಸಿಲ್ವರ್ ಪ್ರೈಸ್ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 315 ರೂಪಾಯಿ ಆಗಿರುವಂಥದ್ದು. ಅದೇ ರೀತಿ 1 kgಗೆ 3,15,000 ರೂಪಾಯಿ ಆಗಿರುವಂಥದ್ದು. ನಿನ್ನೆಯ ಬೆಲೆಗೆ ಕಂಪೇರ್ ಮಾಡೋದಾದರೆ 20,000 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಫ್ರೆಂಡ್ಸ್, ಇನ್ನು ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸ್ ನೋಡೋದಾದರೆ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಪೆಟ್ರೋಲ್ಗೆ 103.54 ಪೈಸೆ ಇರುವಂಥದ್ದು, ಅದೇ ರೀತಿ ಡೀಸೆಲ್ಗೆ 90.03 ಪೈಸೆ ಆಗಿರುವಂಥದ್ದು. ಇನ್ನು ಅಡಿಕೆ ಬೆಲೆ ನೋಡೋದಾದರೆ ಹಳೆ ಅಡಿಕೆಗೆ 32,000ದಿಂದ 50,000ದವರೆಗೆ ಪ್ರತಿ ಕ್ವಿಂಟಲ್ಗೆ ಇರುವಂಥದ್ದು. ಇನ್ನು ಹೊಸ ಅಡಿಕೆ ಬೆಲೆ ನೋಡೋದಾದರೆ 29,000ದಿಂದ 47,000ದವರೆಗೆ ಕ್ವಿಂಟಲ್ಗೆ ಇರುವಂಥದ್ದು. ಇದೇ ರೀತಿ ಡೈಲಿ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಒಂದು ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.